ನಮಸ್ತೆ ಸಖಿಯರೇ, ಮನೆಯೂಟಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಶೇಷ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಮಾಡಬಹುದಾದಂತ ರುಚಿಯಾದ ಅಷ್ಟೇ ಆರೋಗ್ಯಕರವಾದಂತಹ ಒಂದು ಪಾಯಸ. ಇದು ಬೇಗನೂ ಆಗುತ್ತೆ, ಮತ್ತೆ ಇದನ್ನ ತಯಾರಿಸೋದಿಕ್ಕೆ ಹಾಲು ಸಕ್ಕರೆ ಕೂಡ ಬಳಸಿಲ್ಲ. ಇದನ್ನ ಮಾಡ್ಕೊಳ್ಳೋದಿಕ್ಕೆ ಅರ್ಧ ಬಟ್ಲು ಹೆಸರು ಬೇಳೆ, ಅರ್ಧ ಬಟ್ಲು ಸಬ್ಬಕ್ಕಿ, ನಾನು ನೈಲಾನ್ ಸಬ್ಬಕ್ಕಿಯನ್ನ ತಗೊಂಡಿದ್ದೀನಿ, 3 ಬಟ್ಲು ಹಸಿ ಕಾಯಿ ತುರಿ, ಏಲಕ್ಕಿ, 1 ಬಟ್ಲು ಬೆಲ್ಲ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಜೊತೆಗೆ ಸ್ವಲ್ಪ ತುಪ್ಪ. ಇಷ್ಟಿದ್ರೆ ಸಾಕು. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಬಿಸಿ ಮಾಡಿಕೊಂಡು ತಗೊಂಡಿರೋಂಥ ಹೆಸರು ಬೇಳೆನ ಹಾಕಿ ಹುರ್ಕೊಳ್ಳೋಣ. ಇದನ್ನ ಹುರ್ಕೊಳ್ಳೋವಾಗ ತುಪ್ಪ ಎಣ್ಣೆ ಏನು ಕೂಡ ಹಾಕೊಂಡಿಲ್ಲ. ಮಧ್ಯಮ ಉರಿಯಲ್ಲಿ 3 ರಿಂದ 4 ನಿಮಿಷ ಹುರ್ಕೊಂಡ್ರೆ ಸಾಕು. ಬಣ್ಣ ಬದಲಾಗುವಷ್ಟು ಹುರ್ಕೊಳ್ಳೋದು ಕೂಡ ಬೇಕಿಲ್ಲ. ಚೆನ್ನಾಗಿ ಬಿಸಿ ಆದ್ರೆ ಸಾಕು. ಹೀಗೆ ಹುರ್ಕೊಂಡ ನಂತರ ಸ್ವಲ್ಪ ಹೊತ್ತು ಆರೋದಿಕ್ ಬಿಡೋಣ. ಚೆನ್ನಾಗಿ ಆರಿದ ನಂತರ ಇನ್ನೊಂದು ಪಾತ್ರೆಗೆ ಹಾಕಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ತೊಳ್ಕೊಳ್ಳೋಣ. 2-3 ಸಾರಿ ತೊಳೆದು ನೀರು ಬಸಿದು ಬಿಡೋಣ. ತೊಳ್ಕೊಂಡಂತ ಬೇಳೆನ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಬೇಯೋದಕ್ಕೆ ಸುಮಾರು 1 ರಿಂದ 1.5 ಬಟ್ಲು ನೀರು ಹಾಕಿ 3 ಸೀಟಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಆರೋ ಅಷ್ಟರಲ್ಲಿ ಮುಂದಿನ ತಯಾರಿ ಮುಗಿಸ್ಕೊಂಡು ಬಿಡೋಣ. ಸಬ್ಬಕ್ಕಿಯನ್ನ ಒಂದು ಪಾತ್ರೆಗೆ ಹಾಕಿ 1-2 ಸಲ ತೊಳೆದು ನೀರು ಬಸಿದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಸಬ್ಬಕ್ಕಿಯನ್ನ ನೆನೆಸ್ಕೊಳ್ಬೇಕು ಅಂತಿಲ್ಲ, ಬೇಗ ಬೇಯುತ್ತೆ ಇದು. ನಂತರದಲ್ಲಿ ಮಿಕ್ಸಿ ಜಾರಲ್ಲಿ ಹಸಿ ಕಾಯಿ ತುರಿ ಹಾಕೊಳ್ಳೋಣ. ಜೊತೆಗೆ ಏಲಕ್ಕಿಯನ್ನು ಹಾಕಿ ಸುಮಾರು 3 ಬಟ್ಲು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈ ರೀತಿ ನುಣ್ಣಗೆ ರುಬ್ಕೊಂಡು ಸೋಸಿ ಕಾಯಿ ಹಾಲು ತೆಕ್ಕೊಳ್ಳೋಣ. ಬಟ್ಟೆಗೆ ಹಾಕಿ ಹಿಂಡಿದ್ರೆ ಕಾಯಿ ಹಾಲು ತಯಾರಾಗುತ್ತೆ. ಇದನ್ನ ಈ ರೀತಿ ಹಿಂಡದೆ ನುಣ್ಣಗೆ ರುಬ್ಬಿ ಕೂಡ ಹಾಕೊಳ್ಬಹುದು. ಈ ರೀತಿ ಕಾಯಿ ಹಾಲು ತೆಗೆದು ಹಾಕಿದ್ರೆ ರುಚಿ ವಿಭಿನ್ನವಾಗಿರುತ್ತೆ. ನೋಡಿ, ಈಗ ಮಂದವಾದ ಕಾಯಿ ಹಾಲು ಕೂಡ ತಯಾರಾಯ್ತು. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಷ್ಟು ತಯಾರಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಕುಕ್ಕರ್ ಕೂಡ ಮುಚ್ಚಳ ತೆಗೆಯುವಷ್ಟು ತಣ್ಣಗಾಗಿದೆ. ಬೇಳೆ ಮೃದುವಾಗಿ ಹದವಾಗಿ ಬೆಂದಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಷ್ಟೆಲ್ಲ ತಯಾರಿಗಳನ್ನ ಮಾಡ್ಕೊಂಡ ನಂತರ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಸುಮಾರು 3 ರಿಂದ 4 ಬಟ್ಲು ನೀರು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ನೀರು ಕುದಿತಿದ್ದ ಹಾಗೆ ತೊಳೆದು ಇಟ್ಕೊಂಡಂತಹ ನೈಲಾನ್ ಸಬ್ಬಕ್ಕಿಯನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಸಬ್ಬಕ್ಕಿ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಅದರಿಂದ ಜಾಸ್ತಿ ನೀರನ್ನ ಕುದಿಸ್ಕೊಳ್ಳೋದು ಒಳ್ಳೆಯದು. ಯಾವಾಗಲೂ ಪಾಯಸಕ್ಕೆ ಬಳಸೋಂಥ ಮಧ್ಯಮ ಗಾತ್ರದ ಸಬ್ಬಕ್ಕಿಯನ್ನ ಬಳಸೋದಾದ್ರೆ 3 ರಿಂದ 4 ಗಂಟೆ ನೆನೆಸ್ಬಿಟ್ಟು ಬಳಸ್ಕೊಳ್ಬೇಕಾಗತ್ತೆ. ಈ ಸಬ್ಬಕ್ಕಿಯನ್ನ 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಬೇಗ ಬೇಯುತ್ತೆ ಇದು. ಇದನ್ನ ಆಗಾಗ ಕೈಯಾಡಿಸ್ತಾ ಇರ್ಬೇಕಾಗತ್ತೆ, ಇಲ್ದಿದ್ರೆ ಸಬ್ಬಕ್ಕಿ ತಳ ಹಿಡಿದು ಬಿಡುತ್ತೆ. ಬೇಯಿಸ್ಕೊಳ್ಳುವಾಗ ಮಧ್ಯೆ ನೀರು ಕಡಿಮೆ ಆದ್ರೆ ಸ್ವಲ್ಪ ಬಿಸಿ ನೀರು ಸೇರಿಸಿ ಸಬ್ಬಕ್ಕಿಯನ್ನ ಬೇಯಿಸ್ಕೊಳ್ಬೇಕಾಗತ್ತೆ. 5 ರಿಂದ 6 ನಿಮಿಷ ಕಳೆಯೋಷ್ಟರಲ್ಲಿ ಸಬ್ಬಕ್ಕಿ ಬೆಂದು ಈ ರೀತಿಯಲ್ಲಿ ಪಾರದರ್ಶಕವಾಗಿರುತ್ತೆ. ಹೀಗೆ ಮೃದುವಾಗಿ ಬೆಂದ ಮೇಲೆ ಬೇಯಿಸಿ ಇಟ್ಕೊಂಡಂತಹ ಹೆಸರುಬೇಳೆಯನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ಸಬ್ಬಕ್ಕಿ ಮತ್ತೆ ಹೆಸರುಬೇಳೆ ಎರಡನ್ನೂ ಒಂದೇ ಅಳತೆಯಲ್ಲಿ ಅಥವಾ ಸಮ ಪ್ರಮಾಣದಲ್ಲಿ ತಗೊಳ್ಬಹುದು. ಇಲ್ದಿದ್ರೆ ಎರಡನ್ನೂ ಹೆಚ್ಚು ಕಡಿಮೆ ಅಂದ್ರೆ ಸಬ್ಬಕ್ಕಿ ಜಾಸ್ತಿ ಬೇಳೆ ಕಡಿಮೆ ಹೀಗೂ ಬಳಸ್ಕೋಬಹುದು. ಬೇಳೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಎರಡನ್ನೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕೈಯಾಡಿಸ್ಕೊಂಡ್ರೆ ಸಾಕು, ಕುದಿಸ್ಕೊಳ್ಬೇಕು ಅಂತಿಲ್ಲ. ಚೆನ್ನಾಗಿ ಕೈಯಾಡಿಸ್ಕೊಂಡ ನಂತರ ಬೆಲ್ಲ ಹಾಕೊಳ್ಳೋಣ. ನಾನು ಶುದ್ಧವಾದ ಮುದ್ದೆ ಬೆಲ್ಲವನ್ನ ಬಳಸ್ತಾ ಇದ್ದೀನಿ. ಉಂಡೆ ಬೆಲ್ಲ ಬಳಸೋದಾದ್ರೆ ಪುಡಿ ಮಾಡಿ ಸ್ವಲ್ಪ ನೀರಲ್ಲಿ ಕುದಿಸಿ ಶೋಧಿಸಿ ಬಳಕೆ ಮಾಡುವಂಥದ್ದು. ಬೆಲ್ಲ ಹಾಕಿದ ನಂತರದಲ್ಲಿ 2 ಕಾರಣಕ್ಕೆ ಬಿಡದೇನೆ ಕೈಯಾಡಿಸ್ತಾ ಇರಬೇಕು. ಒಂದು ಬೆಲ್ಲ ಕರಗೋದಕ್ಕೆ, ಇನ್ನೊಂದು ತಳ ಹಿಡಿದೇ ಇರಲಿ ಅಂತ ಕೈಯಾಡಿಸ್ತಾ ಇರಬೇಕು. ಬೆಲ್ಲ ಇಷ್ಟ ಇಲ್ದಿದ್ರೆ ಸಕ್ಕರೆ ಕೂಡ ಬಳಕೆ ಮಾಡ್ಕೋಬಹುದು. ಬೆಲ್ಲ ಹಾಕಿದ್ರೆ ಬಣ್ಣ ವ್ಯತ್ಯಾಸವಾಗುತ್ತೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ ಕರಗಿದ ನಂತರ ಪಾಯಸ ಸ್ವಲ್ಪ ನೀರಾದ ಹಾಗೆ ಅನ್ಸುತ್ತೆ. ಇದನ್ನ 1 ಕುದಿ ಅಥವಾ 2 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳೋಣ. ಹೆಚ್ಚು ಹೊತ್ತು ಕುದಿಸ್ಕೊಳ್ಬೇಕು ಅಂತಿಲ್ಲ. 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ ನಂತರ ಇದಕ್ಕೆ ಮೊದಲೇ ಮಾಡಿಟ್ಕೊಂಡಂತಹ ಕಾಯಿ ಹಾಲನ್ನ ಹಾಕೊಂಡ್ ಬಿಡೋಣ. ಕಾಯಿ ಹಾಲಿನ ಬದಲು ಹಸುವಿನ ಹಾಲನ್ನು ಹಾಕೊಳ್ಬಹುದು. ಅದರ ರುಚಿನೇ ಬೇರೆ, ಇದು ಬೇರೆ ರೀತಿ ಘಮ ಮತ್ತೆ ರುಚಿಯನ್ನ ಕೊಡುವಂಥದ್ದು. ಕಾಯಿ ಹಾಲು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸಿ ಇದನ್ನು ಅಷ್ಟೇ 1 ಕುದಿ ಕುದಿಸ್ಕೊಳ್ಳೋಣ.
3-4 ನಿಮಿಷದ ನಂತರ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಸೇರಿಸಿದ್ರೆ ಪಾಯಸ ತಯಾರಾಗೇ ಬಿಡ್ತು. ಚಿಕ್ಕ ಬಾಣಲೆಯಲ್ಲಿ 2-3 ಚಮಚದಷ್ಟು ತುಪ್ಪವನ್ನು ಹಾಕಿ ಅದು ಬಿಸಿಯಾದ ಮೇಲೆ ಇಟ್ಕೊಂಡಿರುವಂತಹ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನಂತರ ದ್ರಾಕ್ಷಿ ಹಾಕಿ ಎರಡನ್ನೂ ಕೆಂಪಗೆ ಹುರ್ಕೊಳ್ಳೋಣ. 2-3 ನಿಮಿಷ ಕಳೆಯೋಷ್ಟರಲ್ಲಿ ದ್ರಾಕ್ಷಿ ಉಬ್ಬಿ ಗೋಡಂಬಿ ಕೆಂಪಗಾಗಿದೆ. ಇದನ್ನ ಪಾಯಸಕ್ಕೆ ಸೇರಿಸಿದ್ರೆ ರುಚಿಕರ ಮತ್ತೆ ಆರೋಗ್ಯಕರ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ತಯಾರಾಯಿತು. ನೀರಾಗಿ ಮಾಡ್ಕೋಬೇಕು ಅಂದರೆ ಸಬ್ಬಕ್ಕಿ ಬೇಯಿಸುವಾಗ 2 ಬಟ್ಲು ನೀರು ಅಥವಾ ಕಾಯಿ ಹಾಲು ಹಾಕೋ ಸಂದರ್ಭದಲ್ಲಿ 2 ಬಟ್ಲು ಕಾಯಿ ಹಾಲು ಹಾಕಿ ನೀರು ಮಾಡ್ಕೋಬಹುದು. ಘಮ ತುಂಬಾನೇ ಚೆನ್ನಾಗಿ ಬರ್ತಿದೆ. ಬೆಲ್ಲ, ಏಲಕ್ಕಿ, ಕಾಯಿ ಹಾಲು, ತುಪ್ಪ ಇವೆಲ್ಲವುಗಳ ಘಮ ಒಂದಕ್ಕೊಂದು ಬೆರೆತು ತುಂಬಾನೇ ಚೆನ್ನಾಗಿ ಬರ್ತಿದೆ. ಪರಿಮಳ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಿದೆ. ಯಾವುದೇ ಹಬ್ಬಕ್ಕೆ ಅಥವಾ ವಿಶೇಷ ದಿನಗಳಲ್ಲಿ ಇದನ್ನ ಮಾಡಿಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯ ಎರಡನ್ನೂ ನಮ್ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ತಪ್ಪದೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಆರೋಗ್ಯಕರ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.